ಆಗ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಹಾಗಾಗಿರೋದ್ರಿಂದ ಇವತ್ತು ಸುಮಾರು 1500 ಕೋಟಿ ರೂಪಾಯಿ ಲಾಸ್ ಆಗ್ತಕ್ಕಂಥದ್ದೇನಿದೆ. ಆ ಕಾರಣಕ್ಕಾಗಿ ನಮ್ಮ ಭೀಮಾ ಬದ್ದಾಗಿದೆ. ಹಾಗಾಗಿರೋದ್ರಿಂದ ಉಜಿನಿ ಡ್ಯಾಮದಿಂದ ನಮ್ಮ ಪಾಲಿ ನೀರನ್ನು ಬಿಟ್ಟು ಇವತ್ತು ಉಜಿನಿ ಭೀಮಾ ನದಿಯನ್ನು ತುಂಬಬೇಕು ಅಂತಕ್ಕಂಥ ಮಾತನ್ನು ಆಲ್ಮಟ್ಟಿ ನಾರಾಯಣಪುರ ಇವತ್ತು ಎಷ್ಟು 2-3 TMC ನೀರನ್ನು ಬಿಡಬೇಕು ಅಂತಕ್ಕಂಥದ್ದು ಕೂಡ ಇವತ್ತು ಮೊನ್ನೆ ಹಿಂದೆ ಒಂದ್ಸರಿ ವರದಿಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿರೋದ್ರಿಂದ ಆ ನಾರಾಯಣಪುರ ಆಲ್ಮಟ್ಟಿ ನೀರನ್ನ ನಾರಾಯಣಪುರ ಡ್ಯಾಮಿನಿಂದ ಕೃಷ್ಣಾ ಮೇಲ್ದಂಡೆಯಿಂದ ನಮಗೆ ನೀರು ಬಿಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೋರಾಟದ ಮೂಲಕ ಒತ್ತಾಯವನ್ನು ಮಾಡ್ತೇವೆ. ಇದರ ಜೊತೆಯಲ್ಲಿ ಏಪ್ರಿಲ್ ಲಾಸ್ಟ್ ವೀಕ್ ದಲ್ಲಿ ಎಲ್ಲಿನ ಪರಿಣಾಮದ ಭಾಗವಾಗಿ ಇವತ್ತು ಹವಾಮಾನ ಇಲಾಖೆ ವರದಿ ಸರ್ಕಾರ ಕೊಟ್ಟಿದೆ. ಹಾಗಾಗಿರೋದ್ರಿಂದ ಏಪ್ರಿಲ್ ಎಂಡಿಗೆ ಹವಾಮಾನ ಇಲಾಖೆ ಅವರು ಎಲ್ಲಿನ ಕೊಟ್ಟಿರೋದ್ರ ಭಾಗವಾಗಿ 1977ರಲ್ಲಿ ಅನುಭವಿಸಿರ್ತಕ್ಕಂಥ ಬರಗಾಲ ಇವತ್ತು 2020ರಲ್ಲಿ ಬರ್ತದೆ ಅಂತಕ್ಕಂಥ ಮಾತನ್ನ ಎಲ್ಲಿನ ವರದಿ ಕೊಟ್ಟಾಗ ಅಂದೇ ನಡೆದ ಜುಲೈ ಇವತ್ತು 8ನೇ ತಾರೀಕಿವರೆಗೂ ಇದ್ದೀವಿ. 8ನೇ ತಾರೀಕಲ್ಲಿದ್ದೀವಿ. ಯಾಕೆ ಸರ್ಕಾರ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿಲ್ಲ ಅಂತಕ್ಕಂಥ ತುಂಬಾ ಕೇಂದ್ರಗಳನ್ನು ವ್ಯಕ್ತಪಡಿಸ್ತಿದ್ದೀವಿ. ಹಾಗಾಗಿರೋದ್ರಿಂದ ವಾಡಿಕೆಯಷ್ಟು ಮೇ ಜೂನ್ ತಿಂಗಳಲ್ಲಿ ವಾಡಿಕೆಯಷ್ಟು ಮಳೆ ಕೊರತೆ ಆಗಿದೆ. ಮುಂಗಾರು ಬಿತ್ತನೆ ಕುಂಠಿತ ಆಗಿದೆ. ಆ ವಾಡಿಕೆಯಷ್ಟು 100ಕ್ಕೆ 40% ಗಿಂತ 39-40% ಮಾತ್ರ ಮಳೆಯಾಗಿರೋದ್ರಿಂದ ಬರಗಾಲ ಘೋಷಣೆ ಮಾಡೋಕ್ಕೆ ಯಾವುದೇ ಕೊರತೆ ಇಲ್ಲ. ಹಾಗಾಗಿರೋದು ಸರ್ಕಾರದ ನಿಯಮಾನುಸಾರವಾಗಿ ಹಾಗಾಗಿರೋದ್ರಿಂದ ಸರ್ಕಾರ ಮಧ್ಯಪ್ರವೇಶ ಮಾಡಿ ತಕ್ಷಣವೇ ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಅನ್ನು ನಡೆಸಿ ಸಚಿವ ಸಂಪುಟ ಸಭೆಯನ್ನು ನಡೆಸಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಬರಗಾಲನ್ನ ಘೋಷಣೆ ಮಾಡಬೇಕು, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಬೇಕು, ಕೇಂದ್ರ ಸರ್ಕಾರ ಹಾಕಬೇಕು ಅಂತಕ್ಕಂಥ ಮಾತನ್ನ ಈ ಹೋರಾಟದ ಮೂಲಕ ಒತ್ತಾಯ ಮಾಡ್ತಾರೆ. ಇವತ್ತು ಈಗಾಗಲೇ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು ಟೋಟಲಿ 8,56,971 ಹೆಕ್ಟೇರ್